ಗೌರಕ್ಕ, ಗೌರಕ್ಕ. ಓ ಶಾಂತಿ, ಎಲ್ಲೋಗಿದ್ಯಮ್ಮಿ? ಕಾಣಿಸ್ತಾನೆ ಇರಲಿಲ್ಲ. ಅಯ್ಯೋ ಇಲ್ಲ ಕಣಕ್ಕ, ನಮ್ಮ ಅಕ್ಕನ ಮಗಳದು ಮದುವೆ ಇತ್ತು, ಹೋಗಿದ್ದೆ. ನಮ್ಮ ಅಕ್ಕ 15 ದಿನ ಮುಂಚೆನೇ ಬಂದು ಎಲ್ಲ ಮಾಡಬೇಕು ಅಂತ ಹೇಳಿದ್ಲು. ಅದಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ನೆನ್ನೆ ತಾನೇ ಬಂದೆ. ಹೌದಾ, ಬಾ ಕೂತ್ಕೋ. ಆಮೇಲೆ ನಿಮ್ಮ ದೊಡ್ಡ ಮಗ ಅರುಣ ಬಂದವನಂತೆ, ಓದಿದ್ದೆಲ್ಲ ಮುಗೀತೇನು? ಹ್ಞೂ ಗೌರಿ, ಬಂದವನೆ. ಓದಿದೆಲ್ಲ ಮುಗೀತು, ಇನ್ಮೇಲೆ ಇಲ್ಲೇ ಇರ್ತಾನೆ. ಕೆಲಸ ಆಯ್ತಾ? ಕೆಲಸಕ್ಕೆಲ್ಲ ಕಳ್ಸಲ್ಲ ಗೌರಿ, ನಮ್ಮದೇ ಜಮೀನು ಬೇಜಾನ್ ಐತೆ, ಅದನ್ನ ನೋಡ್ಕೊಂಡು ಇರಲಿ. ನಮ್ಮ ಕೈಲೂ ಇನ್ಮೇಲೆ ಆಗಲ್ಲ, ವಯಸ್ಸಾಯ್ತು. ಆಳು ಕಾಳು ಇಟ್ಕೊಂಡು ಕೆಲಸ ಮಾಡ್ಕೊಂಡು ಇರಲಿ, ಜಮೀನು ನೋಡ್ಕೊಂಡಂಗೆ ಆಗುತ್ತೆ. ಅದಕ್ಕೆ ಅವರಪ್ಪ ಯಾವ ಕೆಲಸನೂ ಬೇಡ, ಜಮೀನು ನೋಡ್ಕೊಂಡಿರು ಅಂತ ಹೇಳವ್ರೆ. ಹೆಣ್ಣೇನಾದರೂ ನೋಡಿದ್ದೀರಾ? ಮದುವೆ ಗಿದುವೆ ಮಾಡ್ತೀರಾ? ಅಯ್ಯೋ ಇನ್ನೂ ಇಲ್ಲ, ಅವರಪ್ಪ ಹೇಳಿದ್ರು ಮದುವೆ ಮಾಡ್ಕೊ ಅಂತ. ಆದರೆ ಇವನು ಈಗಲೇ ಆಗಲ್ಲ, ಇನ್ನು ಸ್ವಲ್ಪ ದಿನ ಫ್ರೀ ಆಗಿರ್ತೀನಿ, ಆಮೇಲೆ ಹೇಳ್ತೀನಿ ಅಂತ ಹೇಳವನೆ. ನೋಡೋಣ. ಅಯ್ಯೋ ಅಕ್ಕ, ಹಂಗನ್ಬೇಡ. ಓದ್ ಮುಗಿಸ್ಕೊಂಡು ಬಂದವನೇ ಈ ಹುಡುಗರ ಜೊತೆ ಸೇರಿ ಹಾಳಾಗ್ಬಿಟ್ಟನು. ಆ ಪರಿಮಳಕ್ಕನ ಮಗ ಹಂಗೆ ಅಲ್ವಾ ಆಗಿದ್ದು? ಈಗ ರೋಡಲ್ಲಿ ಕುಡ್ಕೊಂಡು ಬಿದ್ದು ಒದ್ದಾಡ್ತಾವನೆ. ಅದ್ರ ಮೇಲೆ ಅವಳನ್ನು ಲವ್ ಬೇರೆ ಮಾಡೋನಂತೆ. ಅವಳಿಗೆ ಅದೇನು ಬಂದದೋ ಏನೋ, ಈ ಕುಡ್ಕನ್ನ ಮೆಚ್ಕೊಂಡವಳೆ ಹೋಗಿ ಹೋಗಿ. ಹೌದಾ? ಹೌದಕ್ಕ, ಹುಷಾರು. ಆಮೇಲೆ ಈಗಲೇ ಮದುವೆ ಬೇಡ ಅಂತವನೇ ಅಂದರೆ ಯಾರನ್ನಾದರೂ ಇಷ್ಟಪಟ್ಟವನೋ ಏನೋ, ಒಂದ್ಸಾರಿ ಕೇಳಬೇಕು ತಾನೇ. ಏಯ್, ಯಾವಳೆ ಅವಳು? ಏನೇ ಹೇಳ್ತಿದ್ಯಾ ಅವಳಿಗೆ? ಅವಳಿಗಂತೂ ಬುದ್ಧಿ ಇಲ್ಲ. ನೀನು ಹೇಳಿದ್ನ ಕೇಳ್ಕೊಂಡು ಕೂತವಳೆ. ಅವನು ನನ್ನ ಮೊಮ್ಮಗ ಕಣೆ, ಹಾಗೆಲ್ಲ ಮಾಡಲ್ಲ ಅವನು. ನಾನು ಹೇಳಿದ ಹುಡುಗಿನೇ ಮದುವೆ ಆಗ್ತಾನೆ ನೋಡು. ಅಯ್ಯೋ, ಒಳ್ಳೇದಾದ್ರೆ ಖುಷಿನೇ ಅಲ್ವಾ ಅಜ್ಜಿ? ಯಾವುದಕ್ಕೂ ಹುಷಾರಾಗಿ ಇರು ಅಂತ ಹೇಳಿದೆ ಅಷ್ಟೇ. ಸರಿ ಅಜ್ಜಿ, ಟೈಮ್ ಆಯಿತು, ನಾನಿನ್ನು ಬರ್ತೀನಿ. ಗೌರಕ್ಕ, ನಾನಿನ್ನು ಬರ್ತೀನಿ. ಯಾವುದಕ್ಕೂ ಹುಷಾರಾಗಿರು. ಏನಮ್ಮಿ ಯೋಚನೆ ಮಾಡ್ತಿದ್ದೀಯಾ? ಅವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಬೇಡ. ಎದ್ದು ನಡಿಯಮ್ಮಿ, ಕ್ಯಾಮೆ ನೋಡು.